ಕೈ ನೋಡಿ ಜಸ್ಟ್ ನಾಡಿ ಮುಟ್ಟಿನೇ ಅವರು ಸಾಕಷ್ಟು ಏನು ಸಮಸ್ಯೆಗಳಿವೆ ನಮ್ಮ ಲೈಫಲ್ಲಿ ನಾವು ಹೇಳ್ಬೋದಾಗಿರೋಂಥದ್ದು ಅಥವಾ ಹೇಳದೇ ಇರೋಂಥದ್ದು ಏನು ಸಮಸ್ಯೆ ಇದೆ ಅದನ್ನೇ ಅವರೇ ಸ್ವತಃ ಹೇಳಿ ಪರಿಹಾರ ಕೂಡ ಹೇಳಿದರು. ನಿಮಗೆ 2-3 ಸಲ ತೋರಿಸಿದ್ದೀನಿ, ಅವ್ರು ಹೇಳಿರೋದು ನಿಜ ಆಗಿದೆ. ನಾಡಿ ಶಾಸ್ತ್ರ ಕೇಳಿದ ಮೇಲೆ ನಮಗೆ ಒಳ್ಳೆಯದಾಯಿತು. ನಮ್ಮ ಮಗಳಿಗೆ ಮದುವೆ ಆಯಿತು, ಮಗನಿಗೆ ಮದುವೆ ಆಯಿತು, ನಮ್ಮ ಮನೆಯಲ್ಲಿ ಜಾಬ್ ಸಿಕ್ಕಿತ್ತು. ಮತ್ತೆ ನನ್ನ ಮಗಂದು ಕೇಳಿದೆ, ಅವರು ಕರೆಕ್ಟಾಗಿ ಹೇಳಿದ್ರು. ಆ್ಯಕ್ಚುಲಾಗಿ ಅವ್ನಿಗೆ ಸುಮಾರು ಕಡೆ ಮದುವೆಗೆ ಮಾತಾಡಿ ಇನ್ನೇನು ಮುಗಿಯುತ್ತೆ ಮಾತುಕತೆ ಅನ್ನೋಕ್ಕೆ ಕ್ಯಾನ್ಸಲ್ ಆಗೋಗ್ತಾ ಇತ್ತು. ಅದು ಇವ್ರು ಅದನ್ನು ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಈಗ 2-3 ಡೇಸ್ ಮುಂಚೆ ನಾವು ಬಂದು ತೋರಿಸ್ಕೊಂಡ್ವಿ. ಸೊ ಪರಿಹಾರನ ಇವತ್ತಿನ ದಿನ ಹೇಳಿದ್ರು. ಸೊ ಇವತ್ತು ಎಲ್ರಿಗೂ ಸಾಮೂಹಿಕವಾಗಿ ಈ ಪರಿಹಾರನ ಈ ದೋಷನ ಕ್ಲಿಯರ್ ಮಾಡೋಕ್ಕೋಸ್ಕರ ನಮಗೆ ಈ ಥರದೊಂದು ಹೋಮ ಹವನ ಪೂಜೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸಾಕಷ್ಟು ಜನ ಒಂದೇ ಸಲ ಒಬ್ಬೊಬ್ಬರ ವೈಯಕ್ತಿಕವಾಗಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದ್ರ ಬದಲು ಸಮೂಹಿಕವಾಗಿ ಎಲ್ರಿಗೂ ಒಂದು ರೀಸನಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಇದರಿಂದ ರಿಸಲ್ಟ್ ಕೂಡ ತುಂಬ ಪಾಸಿಟಿವ್ ಆಗಿ ಒಳ್ಳೆಯದಾಗಿ ಬರುತ್ತೆ ಅಂತಲೇ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಉದ್ಯೋಗದ ಸಮಸ್ಯೆ ಇರೋವಂಥವ್ರು ಅಥವಾ ಮನೇಲಿ ಏನಾದ್ರು ಸಮಸ್ಯೆ ಪರಿಹಾರ ಮನೇಲಿ ಏನಾದ್ರು ಕಲಹ ಇರೋವಂಥವ್ರು ಅಥವಾ ಬಿಸ್ನೆಸ್ ಸರಿಯಾಗಿ ಆಗ್ತಾ ಇಲ್ಲ ಅಂಥವ್ರು, ಜಮೀನು ಸಮಸ್ಯೆ ಇರೋವಂಥವ್ರು ಅಥವಾ ಮದುವೆ ಸಮಸ್ಯೆ ಇರೋವಂಥವ್ರು ಈ ಥರದವ್ರು ಬಂದಿದ್ದು ಮಾಡ್ಬೋದು. ಅದರಲ್ಲೂ ಕೂಡ ಎಜುಕೇಷನ್ ಸಮಸ್ಯೆಗಳು ಕೂಡ ತುಂಬ ಜನ ಬಂದಿದ್ದಾರೆ. ತುಂಬ ಈಸಿಯಾಗಿ ಬೆಂಗಳೂರಿಗೆ ಯಾವಾಗಲಾದ್ರು ಬಂದಾಗಲಾದರೂ ಅಥವಾ ಬೆಂಗಳೂರಿಗೋಸ್ಕರ ಒನ್ ಡೇ ಈಸಿಯಾಗಿ ಬರ್ಬೋದು. ಬಂದ್ಬಿಟ್ಟು ಒಂದು ಸಲ ತೋರಿಸ್ಕೊಂಡು ಹೋದರೆ ನಿಮಗೂ ಒಂದು ಧೈರ್ಯ ಬರುತ್ತೆ. ಅವ್ರು ನಿಮಗೆ ಸಮಸ್ಯೆಗಳನ್ನ ತಾವಾಗೇ ಹೇಳಿದಾಗ ನಿಮಗೆ ಒಂದು ಧೈರ್ಯ ಬರುತ್ತೆ. ಕರೆಕ್ಟಾಗಿ ಹೇಳಿದ್ರಪ್ಪ, ನಾನೊಂದು ಸಲ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ನೋಡೋಣ ಅನ್ನೋದೊಂದು ಬರುತ್ತೆ. ಪೂಜೆ ಮಾಡಿಸ್ಕೊಂಡ್ಮೇಲೆ ಪಾಸಿಟಿವ್ ಆಯಿತು ಅಂದರೆ ನೀವು ಒಂದು 4 ಜನಕ್ಕೆ ಹೇಳ್ಬೋದು, ಹೆಲ್ಪ್ ಆಗುತ್ತಲ್ವಾ. ನಮ್ಗೆ ಕರೆಕ್ಟಾಗಿ ಹೇಳಿದ್ರು, ಎಲ್ಲ ನಿಜಾನೇ. ಅದೇನು ಅವ್ರು ಏನಂದ್ರು ಅದೇ ಸರಿಯೆಲ್ಲ ಇತ್ತು. ಸೊ ಅದಕ್ಕಂತ ಇವಾಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಮದುವೆದೇನು ಇದಿದೆ ಅಂತ ಹೇಳಿದ್ರು ಪ್ರಾಬ್ಲಮ್. ಸೊ ಅದು ಈ ವರ್ಷದಲ್ಲಿ ಆಗತ್ತೆ ಅಂತ ಹೇಳಿದ್ದಾರೆ. ಪರಿಹಾರ ದೇವ್ರದ್ದು ಫೋಟೋ ಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಏನು ದಾನೆ ಮಾಡಬೇಕು ಅಂತ ತಗೊಂಬರಕ್ಕೆ ಹೇಳಿದ್ರು. ಇವಾಗ ನನ್ನ ಮಗಳದೊಂದು ಕೆಲಸಕ್ಕೋಸ್ಕರ ಬಂದೆ. ಸೊ ನನಗೆ ಹೇಳಿದರು ಮಾಡೋಕ್ಕೆ ಅಂತ, ಅದು ಮಗಳೇ ಮಾಡಬೇಕು ಅಂತಂದರು. ಸೊ ಅದಕ್ಕೆ ಇವಾಗ ಅವಳನ್ನೇ ಕರ್ಕೊಂಡು ಬಂದು ಅವಳು ನಾಡಿದ್ದು ತೋರಿಸಿ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾಡಿ ಶಾಸ್ತ್ರ ಕೇಳಿದ ಮೇಲೆ ನಮಗೆ ಒಳ್ಳೆಯದಾಯಿತು. ನಮ್ಮ ಮಗಳಿಗೆ ಮದುವೆ ಆಯಿತು, ಮಗನಿಗೆ ಮದುವೆ ಆಯಿತು. ಈಗ ನಮ್ಮ ಮಕ್ಕಳು ಎಲ್ಲರೂ ನಮಗೆ ನಮ್ಮ ಮನೆಯಲ್ಲಿ ಜಾಬ್ ಸಿಕ್ಕಿತ್ತು. ಮತ್ತೆ ಅಲ್ಲಿ ಜಾಬ್ದು ಮತ್ತೆ ಬೆಂಗಳೂರಿಗೆ ಬಂದುಬಿಟ್ಟಿವಿ. ಇಲ್ಲಿ ಜಾಬ್ ಸಿಕ್ಕಿತ್ತು. ಸೈಡ್ ತೊಗೊಂಡೆ, ಮನೆ ಕಟ್ಟಿದೆ. ನಮ್ಮ ಮಕ್ಕಳಿಗೆ ಮನೆ ಕಟ್ಟುವಾಗಲೇ ಮದುವೆ ಆಯಿತು. ಮಗಳಿಗೆ ಮದುವೆ ಮಗನಿಗೆ ಮದುವೆ ಆಯಿತು. ನಾಡಿಶಾಸ್ತ್ರ ಅಂದರೆ ಪೂರ್ವದಲ್ಲಿ ದೇವರ ಒಂದು ಅನುಗ್ರಹದಿಂದ ನಮ್ಮ ಕುಟುಂಬಕ್ಕೆ ಒಲ್ದಿರುವಂತಹ ದೈವಜ್ಞಾನ ಅಂತ ಹೇಳ್ತೀವಿ. ಅಂದರೆ ಕೆಲವೊಬ್ಬರು ಏನು ಅಂದರೆ ಕವಡೆಶಾಸ್ತ್ರ ನೋಡಿ ಹೇಳುವಂಥದ್ದು, ಅಥವಾ ಭವಿಷ್ಯೋತ್ತರ ನೋಡಿ ಹೇಳುವಂಥದ್ದು, ಪಂಚಾಂಗ ಹೇಳುವಂಥದ್ದು, ಅಥವಾ ಹುಟ್ಟಿದ ದಿನಾಂಕದ ಮೇಲೆ ಹೇಳುವಂಥದ್ದು ಆಗಿರುತ್ತೆ. ಇಲ್ಲಿ ಏನು ಅಂದರೆ ನಾಡಿಯನ್ನು ನೋಡಿ ಹೇಳುವಂಥದ್ದು ಬಹಳ ವಿಶೇಷ. ಮೇಷನಾಡಿ, ವೃಷಭನಾಡಿ, ವಾತನಾಡಿ, ಪಿತ್ತನಾಡಿ, ಶುದ್ಧ ಧನನಾಡಿ, ಆರೋಗ್ಯ ನಾಡಿ, ಸೂರ್ಯನಾಡಿ, ಚಂದ್ರನಾಡಿ, ಭವಿಷ್ಯೋತ್ತರ ನಾಡಿ, ಸುಷುಮ್ನ ನಾಡಿ, ವಾತ ಮತ್ತು ಪಿತ್ತ ಮತ್ತು ಇಡ ಮತ್ತು ಪಿಂಗಳ ಈ ನಾಡಿಗಳನ್ನು ನೋಡಿ ನಿಮ್ಮ ಭವಿಷ್ಯೋತ್ತರ ಏನಿದೆ, ಈಗ ಯಾವ ಗ್ರಹಗತಿಗಳಿಂದ ನಿಮಗೆ ತೊಂದರೆ ಆಗ್ತಾ ಇದೆ, ಮುಂದೆ ಯಾವ ಗ್ರಹಗತಿಗಳ ಶಾಂತಿ ಮಾಡಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಮುಂದೆ ಅಭಿಷ್ಟಪೂರ್ವಕವಾದಂಥ ಅನುಗ್ರಹಗಳಾಗುತ್ತೆ, ಯಾವ ಗ್ರಹಗತಿಗಳ ದೋಷಗಳಿಂದ ನಿಮಗೆ ಕಷ್ಟಗಳು ಬಂದಿದೆ, ಆ ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ಯಾವ ಪೂಜೆಯಿಂದ ನಿಮಗೆ ಆ ಕಷ್ಟಗಳೆಲ್ಲ ದೂರ ಆಗುತ್ತೆ ಅನ್ನುವಂಥ ತಿಳಿಸುವಂಥ ಶಾಸ್ತ್ರ ಈ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದಾಗಿರುತ್ತೆ. ಇದು ನಮ್ಮ ಕುಟುಂಬದವರು ಮಾತ್ರ ಹೇಳುವಂಥ ಜ್ಯೋತಿಷ್ಯ ಆಗಿರುತ್ತೆ. ಮತ್ತೆಲ್ಲೂ ಸಹ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದಿಲ್ಲ. ಈ ಶಿವನಾಡಿ ನೋಡ್ತಾರೆ, ಅದು ತಾಳೆಗರಿಲಿ ಹೇಳಿ ನೋಡುವಂಥದ್ದು. ನಾಡಿ ಅಂದರೆ ನಿಮ್ಮ ಹಾರ್ಟ್ ಬೀಟ್ಸನ್ನು ನೋಡಿ ಹೇಳುವಂಥದ್ದು. ಹಾಗಾಗಿ ಅವರು ಏನಕ್ಕೋಸ್ಕರವಾಗಿ ಬಂದಿದ್ದಾರೆ ಮತ್ತು ಮುಂದೆ ಏನಾಗುತ್ತೆ ಅನ್ನುವಂಥ ವಿಚಾರಗಳನ್ನು ನೋಡಿ ಹೇಳುವಂತಹ ಜ್ಯೋತಿಷ್ಯ ಈ ನಾಡಿ ಜ್ಯೋತಿಷ್ಯ ಆಗಿರುವಂಥದ್ದಾಗಿರುತ್ತೆ. ನಿಮಗೆ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳು, ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಅಥವಾ ಉದ್ಯೋಗ ಸಿಕ್ಕಿಲ್ಲ, ಅಥವಾ ಇನ್ನೂ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ, ಅಥವಾ ನಮಗೆ ತಿಳಿದಿರೋ ಯಾರಾದರೂ ನಮಗೆ ತಂತ್ರ ಪ್ರಯೋಗ, ಯಂತ್ರ ಪ್ರಯೋಗ, ಅಥವಾ ಮಾಟ ಮಂತ್ರ ಈ ರೀತಿಯಾದಂಥ ವಾಮಾಚಾರ ಪ್ರಯೋಗಗಳನ್ನ ಮಾಡಿಸಿದ್ದಾರೆ. ಈ ರೀತಿಯಾದಂಥ ಎಲ್ಲ ವಿಚಾರಗಳು ನಾಡಿಯ ಮುಖಾಂತರವಾಗಿ ದೈವಜ್ಞಾನದಿಂದ ಅದು ನಮಗೆ ತಿಳಿಯುವಂಥದ್ದಾಗತ್ತೆ. ಅದಕ್ಕೆ ಪರಿಷ್ಕಾರವನ್ನು ಕೊಡೋದ್ರಿಂದ ಖಂಡಿತವಾಗ್ಲೂ ಬಂದಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯಾದಂಥ ಪರಿಹಾರಗಳು ಈ ಸಾನ್ನಿಧ್ಯದಲ್ಲಿ ಸಿಗುವಂಥದ್ದಾಗಿರುತ್ತೆ. ಹಾಗೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಇಲ್ಲಿ ಮಾತ್ರನೇ ಕುಬೇರ ಮಹಾಲಕ್ಷ್ಮಿ ಯಾಗ ನಡೆಯುವಂಥದ್ದು. 108 ಕಮಲದ ಹೂವಿನಿಂದ ಕುಬೇರ ಮಹಾಲಕ್ಷ್ಮಿ ಯಾಗ ಆಗುತ್ತೆ. ಆ ಯಾಗದಲ್ಲಿ ಯಾರೇ ಪಾಲ್ಗೊಂಡ್ರೂ ಸಹ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ಸಾಲಗಳು ಮಾಡ್ಕೊಂಡಿದ್ದಾರೆ, ಅಥವಾ ಯಾರಿಗೋ ಹಣ ಬರಬೇಕಾಗಿದೆ, ಅದಿನ್ನೂ ಹಣ ಬರ್ತಾ ಇಲ್ಲ, ಅಂಥವರು ಬಂದು ಈ ಯಾಗದಲ್ಲಿ ಪಾಲ್ಗೊಂಡು ಕೊಡುವಂತಹ ಕುಬೇರ ಮಹಾಲಕ್ಷ್ಮಿ ಯಂತ್ರವನ್ನು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಇರೋದ್ರಿಂದ ಅವರ ವ್ಯಾಪಾರಾಭಿವೃದ್ಧಿ ಆಗುವಂಥದ್ದು, ಧನಲಾಭ ಆಗುವಂಥದ್ದು, ಆರ್ಥಿಕವಾದಂಥ ಎಲ್ಲ ಸಂಕಷ್ಟಗಳು, ದಾರಿದ್ರ್ಯಗಳು ಪರಿಹಾರ ಆಗುವಂಥದ್ದು ಸಾನ್ನಿಧ್ಯದಲ್ಲಿ ವಿಶೇಷ ಆಗಿರುವಂಥದ್ದಾಗಿರುತ್ತೆ. ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ
ಬೆಳಗ್ಗೆ 6ರಿಂದ 8 ಗಂಟೆ ಒಳಗಡೆ ಬಂದರೆ ಟೋಕನ್ ಕೊಡ್ತೀವಿ. ಆ ಟೋಕನ್ ಪ್ರಕಾರವಾಗಿ ಮಧ್ಯಾಹ್ನ 2 ಗಂಟೆವರೆಗೂ ಜ್ಯೋತಿಷ್ಯ ಹೇಳುವಂಥದ್ದಾಗತ್ತೆ. ಆ ಜ್ಯೋತಿಷ್ಯ ಹೇಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಭವಿಷ್ಯೋತ್ತರಗಳು ತಿಳಿಯುವಂಥದ್ದಾಗತ್ತೆ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಸೊ ಸಾನ್ನಿಧ್ಯದ ಒಂದು ನಂಬರನ್ನು ಕೊಟ್ಟಿರ್ತೀನಿ, ಅದರಲ್ಲಿ ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಸಾನ್ನಿಧ್ಯದ ವಿಳಾಸ ಮತ್ತು ಯಾವತ್ತಾವತ್ತು ನಾಡಿ ಜ್ಯೋತಿಷ್ಯ ಇರುತ್ತೆ ಅನ್ನೋಂಥ ವಿಚಾರ ನಿಮಗೆ ಖಂಡಿತವಾಗ್ಲೂ ತಿಳಿಯುವಂಥದ್ದಾಗತ್ತೆ.